ಸ್ನೇಹಿತರೆ ನಮಸ್ಕಾರ. ಮೊದಲನೇದಾಗಿ ನಮ್ಮ ಅಪ್ಪು ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ನೀವು ಕೂಡ ಕಾಮೆಂಟ್ ಮಾಡಿರಿ ಅಪ್ಪು ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಕಾಮೆಂಟ್ ಮಾಡಿ ರೆಡ್ ಹಾರ್ಟ್‌ನ ಹಾಕಿ. ಅಪ್ಪು ಸರ್‌ನ ಎಷ್ಟು ಜನ ಮಿಸ್ ಮಾಡ್ಕೋತೀರಾ, ಮಿಸ್ ಯು ಅಪ್ಪು ಸರ್ ಅಂತ ಕಾಮೆಂಟ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ಸೆಲೆಬ್ರಿಟಿಗಳು ನಮ್ಮ ಅಪ್ಪು ಸರ್‌ನ ನೋಡೋದಕ್ಕೆ ಬಂದಿದ್ರಂತ ಒಂದು ಪೂರ್ತಿ ವೀಡಿಯೋನ ಮಾಡಿದ್ದೀನಿ. ನಾನು ಕೂಡ ಅಪ್ಪು ಸರ್‌ನ ನೋಡೋದಕ್ಕೆ ಹೋಗಿದ್ದೆ. ಸುಮಾರು ಜನ ಸೆಲೆಬ್ರಿಟಿಗಳು ಬಂದರು. ಎಲ್ಲರದ್ದು ವೀಡಿಯೋ ಮಾಡಿ ಈ ವಿಡಿಯೋನ ಫುಲ್ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಬಂದಿದ್ರಂತ ನೀವು ಕೂಡ ನೋಡಿ. ಇದ್ರ ಮಧ್ಯೆ ಒಬ್ಬರು ಇನ್ಫ್ಲುಯೆನ್ಸರ್ ಬಂದಿದ್ದರು. ಅವ್ರಿಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸು ಮುಗಿಬಿದ್ದು ಸೆಲ್ಫಿ ತೊಗೋತಾ ಇದ್ರು. ಅವ್ರಿಗೆ ನೋಡಿ ನಾನು ಶಾಕ್ ಆದೆ. ಎಲ್ಲರೂ ಶಾಕ್ ಅದರಲ್ಲಿ. ನಾವು ಅವ್ರಿಗೆ ಕ್ರೌಡ್ ಜಮಾಯಿಸಿರೋದು ನೋಡಿ ಯಾರು ಬಂದರು ಅಂತ ಎಲ್ಲ ಮೀಡಿಯಾದವರು ಅವರೆಲ್ಲ ಓಡೋಗಿ ನೋಡ್ತಿದ್ರು. ಬಟ್ ಅವ್ರಿಗೆ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಆ್ಯಂಡ್ ಎಲ್ಲರೂ ಕೂಡ ನಗ್ತಾನೂ ಇದ್ದರು. ಏನು ಇವ್ರಿಗೆ ಇಷ್ಟೊಂದು ಫ್ಯಾನ್ಸಾ ಅಂತ. ಬಟ್ ಎಲ್ಲರೂ ಅಭಿಮಾನಿಗಳಿಗೆ ಆಗಿರ್ತಾರೆ, ಏನೇನೋ ನೋಡಿ ಇಷ್ಟಪಟ್ಟಿರ್ತಾರೆ. ಸೊ ಅವ್ರವ್ರ ಇಷ್ಟ ಅದು. ಅವ್ರು ಯಾರಂತ ಇದರಲ್ಲಿ ಮಿಸ್ ಮಾಡದೆ ಕಾಮೆಂಟ್ ಮಾಡಿರಿ. ಈ ವಿಡಿಯೋದಲ್ಲಿ ಅವರು ಕೂಡ ಕಾಣಿಸ್ಕೊತಾರೆ. ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅವ್ರು ಯಾರಂತ ನೋಡಿ ಕಾಮೆಂಟ್ ಮಾಡಿರಿ. ನೋಡಿ ಪೂರ್ತಿ ವಿಡಿಯೋ ನೋಡಿರಿ, ಯಾರೆಲ್ಲ ಬಂದಿದ್ರಂತ ಗೊತ್ತಾಗುತ್ತೆ. ನೋಡಿರಿ, ನಮ್ಮ ಅಪ್ಪು ಸರ್ನ ನೋಡೋದಕ್ಕೆ ನಮ್ಮ ರಾಘಣ್ಣನವ್ರು ಬಂದಿದ್ದರು. ನಾನು ಮುಂಚೆ ಯಾವತ್ತೂ ನೋಡಿರಲಿಲ್ಲ ರಾಘವೇಂದ್ರ ರಾಜ್‌ಕುಮಾರ್ ಅವ್ರನ್ನ. ಲೈವ್ ಆಗಿ ಮೇ ಬಿ ಒಂದು ಸರಿ ನೋಡಿದ್ದೆ. ಬಟ್ ಇವತ್ತು ಮತ್ತೆ ನೋಡಿ ಖುಷಿ ಆಯಿತು. ಒಂಥರ ಖುಷಿ ಪಡಬೇಕು, ದುಃಖ ಪಡಬೇಕು ಒಂದೂ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ಅಪ್ಪು ಸರ್ ಬರ್ತಡೇ ಅಂತ ಖುಷಿ ಪಡಬೇಕಾ ಅಥವಾ ಅಪ್ಪು ಸರ್ ನಮ್ಮ ಜೊತೆಗಿಲ್ಲ ಅಂತ ದುಃಖ ಪಡಬೇಕಾ ಏನೂ ಗೊತ್ತಾಗ್ತಿರಲಿಲ್ಲ ಅಂಥ ಒಂದು ಪರಿಸ್ಥಿತಿ ಇದು ಎಲ್ಲರಿಗೂ ಕೂಡ. ತುಂಬ ಬೇಜಾರಾಗುತ್ತೆ ಅಪ್ಪು ಸರ್ನ ನೆನೆಸ್ಕೊಂಡ್ರೆ. ಏನು ಮಾಡೋಕ್ಕಾಗಲ್ಲ. ಈ ದುಃಖನ ನಾವು ಆದಷ್ಟು ಮರೀಲೇಬೇಕು, ಮರೆತು ಜೀವನ ಮಾಡಲೇಬೇಕು ಅನ್ನುವಂಥ ದುಃಖ ಇದು. ನೋಡಿರಿ ಮತ್ತೆ ಯಾರೆಲ್ಲ ಬರ್ತಾರಂತಂಗೆ. ಅದಾದಮೇಲೆ ನಮ್ಮ ಇವ್ರು ಬಂದರು ನೋಡ್ರಿ. ಇವ್ರ ಹೆಸರೇನು ಚಲಪತಿ, ನಮ್ಮ ಅಪ್ಪು ಸರ್ದು ಬಾಡಿಗಾರ್ಡ್ ಆಗಿದ್ರಲ್ಲ ಇವರು. ಸೊ ಇವ್ರು ಬಂದರು. ಇವರು ಕೂಡ ಎಷ್ಟೊತ್ತು ನಿಂತ್ಕೊಂಡ್ರಲ್ಲೇ. ನಿಂತ್ಕೊಂಡು ಪೂಜೆ ಮಾಡಿ ಸುತ್ತಾಕಿ ಮತ್ತು ಎಲ್ಲ ಅಭಿಮಾನಿಗಳಿಗೂ ಕೂಡ ಮಾತಾಡಿದ್ರು. ತುಂಬ ಬೇಜಾರಲ್ಲಿದ್ದರು. ಅವ್ರ ಮನಸ್ಸಲ್ಲೂ ದುಃಖ ಇತ್ತು. ಬಟ್ ಆಚೆ ತೋರಿಸ್ಕೊಳಕ್ಕಾಗಲ್ಲ. ಎಷ್ಟು ದಿನ ಅಂತ ತೋರಿಸ್ಕೊಳಕ್ಕೆ ಸಾಧ್ಯ ರೀ ದುಃಖನ. ಆಗಲೇ ನಮ್ಮ ಅಪ್ಪು ಸರ್ನ ಕಳ್ಕೊಂಡು ನಾವು 4 ವರ್ಷ ಆಯಿತು. ಸೊ ತುಂಬ ಬೇಜಾರಲ್ಲೇ ಓಡಾಡಿದ್ರು. ನಾವು ಬೇಜಾರನ್ನ ತೋರಿಸ್ಕೊಳಕ್ಕಾಗದೆ ದುಃಖನ ಹೆಂಗಾದ್ರೂ ಮರಿಲೇಬೇಕಲ್ಲಪ್ಪ ಅಂದ್ಕೊಂಡು ಒತ್ತಾಯದಿಂದ ಮರಿತಾ ಇರೋ ಹಾಗಿದೆ ಈ ದುಃಖ ಅನ್ನೋದು. ಅಪ್ಪು ಸರ್ನ ಕಳ್ಕೊಂಡಿರೋದು. ಸೊ ಏನು ಮಾಡೋಕ್ಕಾಗಲ್ಲ. ಮರಿಬೇಕು, ಮರೆತು ಬದುಕಲೇಬೇಕು ಅನ್ನೋ ಜೀವನ ಇದು ನಮ್ಮದು. ನೋಡಿ, ನಮ್ಮ ಅಪ್ಪು ಸರ್ ಜೊತೆಗೆ ಒಂದು ಸೆಲ್ಫಿ ತಕ್ಕೊತಿದ್ರು ನಮ್ಮ ಜಗಪತಿ ಅಣ್ಣನವರು. ಅವರು ಎಷ್ಟೊತ್ತು ನಿಂತರು, ಒಂದು 2-3 ಗಂಟೆ ನಿಂತ್ಕೊಂಡು ಆಮೇಲೆ ಹೋಗಿದ್ದಾರೆ ಅವರು. ತುಂಬ ಮಾಧ್ಯಮದವ್ರ ಜೊತೆನೂ ಮಾತಾಡಿದ್ರು ಅವರು. ಹಳೆ ನೆನಪುಗಳನ್ನೆಲ್ಲ ಶೇರ್ ಮಾಡಿಕೊಂಡ್ರು. ಅದಾದಮೇಲೆ ಮತ್ತೆ ಯಾರು ಬರ್ತಾರಂತ ನೋಡಿ. ನೋಡಿ ಸ್ನೇಹಿತರೆ, ಮತ್ತೆ ಯಾರು ಬರ್ತಾರೆ ಅಂತ ನೋಡ್ಕೊಂಡು ನಿಂತಾಗ ಪಟ್ ಅಂತ ಕಾಣಿಸ್ಕೊಂಡ್ರು ನಮ್ಮ ಸಂಗೀತ ಶೃಂಗೇರಿಯವರು. ಇವರು ಬಿಗ್ ಬಾಸಲ್ಲಿ ಬಂದಿದ್ರಲ್ರಿ. ಮೇ ಬಿ 10ನೇ ಸೀಸನಲ್ಲೇನೋ ಬಂದಿದ್ರಲ್ಲ. ಇವ್ರಿಗೆ ಸಿಂಹಿಣಿ ಅನ್ನೋ ಹೆಸರು ಕೂಡ ಬಂತು ಬಿಗ್ ಬಾಸಿಂದ. ಸೊ ನಮ್ಮ ಚಾರ್ಲಿ ಮೂವಿ ಹೀರೋಯಿನ್ ಇವರು. ಇವರು ಬಂದು ಇವರು ಕೂಡ ಪೂಜೆನ ಸಲ್ಲಿಸಿ ಮತ್ತು ಸುತ್ತ ಹಾಕಿ ಮಾಧ್ಯಮ ಮಿತ್ರರ ಜೊತೆ ಮಾತಾಡಿ ಎಷ್ಟೊತ್ತು ನಿಂತ್ಕೊಂಡು ಆಮೇಲೆ ಹೊರಟೋದ್ರು.
ಸೊ ತುಂಬ ಖುಷಿ ಆಯಿತು. ಇವ್ರು ಬರ್ತಾರಂತನೂ ಅಂದ್ಕೊಂಡಿರಲಿಲ್ಲ ನಾನು. ಸಡನ್ನಾಗಿ ನೋಡಿ ಖುಷಿ ಆಯಿತು ನನಗೂ. ಸಂಗೀತ ಶೃಂಗೇರಿಯವರಿಗೆ ಫಸ್ಟ್ ಟೈಮ್ ನೋಡಿದ್ದೆ ನಾನು, ಮುಂಚೆ ಎಲ್ಲೂ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿದ್ದೆ. ಇವರಾದಮೇಲೆ ಮತ್ತೆ ಯಾರು ಬರ್ತಾರಂತ ನೋಡ್ತಾ ಇರಿ ಹಂಗೆ ಪೂರ್ತಿ ವೀಡಿಯೋನ. ಸ್ನೇಹಿತರೆ, ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಅವ್ರು ಏನು ಮಾತಾಡಿದಾರೋ ಏನೂ ಕೇಳಿಸಿಲ್ಲ. ನನ್ನ ಹತ್ರ ಮೈಕ್ ಇರಲಿಲ್ಲ. ಸೊ ಮೈಕ್ ಇಟ್ಟಿದ್ದರೆ ಅವ್ರ ವಾಯ್ಸು ರೆಕಾರ್ಡ್ ಆಗ್ತಿತ್ತು. ನಾನು ಮೈಕ್ ತೊಗೊಂಡೋಗಿರಲಿಲ್ಲ, ಹಾಗಾಗಿ ಏನೂ ಕೇಳಿಸಿಲ್ಲ. ತುಂಬ ಜನ ಬಂದಿದ್ರಲ್ಲ, ಸೊ ಸಿಕ್ಕಾಪಟ್ಟೆ ಕೂಗಾಟ ಇತ್ತು. ಸೊ ಹಾಗಾಗಿ ಏನೂ ಕೇಳಿಸಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನೋಡಿರಿ ಮತ್ತೆ ಯಾರು ಬರ್ತಾರೆ ಸೆಲೆಬ್ರಿಟಿ ಅಂತ. ನಮ್ಮ ಸಂಗೀತ ಶೃಂಗೇರಿಯವರು ಹೋದ್ಮೇಲೆ ನಮ್ಮ ವಿಜಯ ರಾಘವೇಂದ್ರ ಅವರು ಮತ್ತು ಅನುಶ್ರೀ ಮೇಡಮ್ ಅವ್ರು ಬಂದರು. DKD ಏನೋ ನಡೀತಿತ್ತಂತೆ. ಸೊ ಅಲ್ಲಿಂದ ಇಬ್ಬರು ಜೊತೆಗೆ ಬಂದ್ರಂತೆ. ಸೊ ಅವರು ಕೂಡ ತುಂಬ ಖುಷಿಯಲ್ಲಿದ್ದರು. ಅನುಶ್ರೀ ಮೇಡಮ್ ಅವರಂತೂ ಬಿಗ್ ಫ್ಯಾನು ನಮ್ಮ ಅಪ್ಪು ಸರ್ಗೆ. ಸೊ ಹಂಗಾಗಿ ಅವರು ತಪ್ಪದೆ ಬಂದೇ ಬರ್ತಾರಂತ ಗೊತ್ತಿತ್ತು. ಒಂಥರ ಇದು ಬರ್ತಡೇ ಅಂತ ಖುಷಿ ಪಡಬೇಕು, ಇಲ್ಲ ನಮ್ಮ ಜೊತೆ ಅಪ್ಪು ಸರ್ ಇಲ್ಲ ಅಂತ ದುಃಖ ಪಡಬೇಕು, ಒಂದು ಗೊತ್ತಿಲ್ಲದಿರೋ ಗೊಂದಲ ಅಂತ ಹೇಳ್ಬೋದು ರೀ. ಸೊ ಎಷ್ಟೇ ಮಾತಾಡಿದ್ರು, ಎಷ್ಟೇ ಖುಷಿ ಇದೆ ನಮ್ಮ ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ ಅಂತಂದರೂ ಕೂಡ ಎಲ್ಲೋ ಒಂದು ಕಡೆ ದುಃಖ ಅನ್ನೋದು ಕಾಡುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಬೇಜಾರು ಅನ್ನೋದು ಹಾಗೇ ಆಗುತ್ತೆ. ಸೊ ಅದಕ್ಕೆ ಯಾವ ಮಾತಾಡಬೇಕು, ಖುಷಿಯಿಂದ ಮಾತಾಡಬೇಕು, ದುಃಖದಿಂದ ಮಾತಾಡಬೇಕು ಒಂದು ಗೊತ್ತಾಗಲ್ಲ ಈ ಸಂದರ್ಭದಲ್ಲಿ. ಸೊ ಇವರಿಬ್ಬರು ಹೋದ್ಮೇಲೆ ಮತ್ತೆ ಯಾರು ಬರ್ತಾರಂತ ಕಾದು ನೋಡಿ ತಿಳಿಯುತ್ತೆ ನಿಮಗೂ. ಸ್ನೇಹಿತರೆ, ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ನಾನು ಮೈಕ್ ತೊಗೊಂಡೋಗಿರಲಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾತಾಡಿದಾರೋ ಅದು ಯಾವುದು ರೆಕಾರ್ಡ್ ಆಗಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಪೂರ್ತಿ ವಿಡಿಯೋನ ನೋಡಿ. ಶಿವಣ್ಣ ಕರ್ಕೊಂಡು ಹೋಗಿದ್ವಿ. ನಮ್ಮ ಎಂಟೈರ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಪ್ಪಾಜಿ ಇದ್ದಂಥ ಮನೆ ಅಲ್ಲಿ ಎಂಟ್ರ್ ಆದ ತಕ್ಷಣ ಪುಸ್ತಕದಲ್ಲಿ ಫೇಮಸ್ ಫೋಟೋ ಇದ್ದಾರೆ, ಬಾಗಿಲಿನ ಆಚೆ ಬರ್ತಾರೆ ಫೋಟೋ, ಆ ಬಾಗಿಲನ್ನೆಲ್ಲ ನೋಡಿದ್ರು ಆ ಫೋಟೋ. ಆಮೇಲೆ ಇನ್ನೊಂದು ಅವ್ರ ಮನೇಲಿ ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ಒಂದು ಹ್ಯಾಂಡ್ ಶೇಕ್ ಕೂಡ ಪೂರ್ತಿ ಆಗ್ತಿರ್ತಾರೆ. ಸುಮ್ಮನೆ ಏನೋ ಈ ಕಾಟಾಚಾರ ಕೊಡೋದಿಲ್ಲ. ಅಪ್ಪಿಗೆ ಆಗಿರ್ಬೋದು, ಹ್ಯಾಂಡ್ ಶೇಕ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕೊಡೋದು.
ನಮ್ಮ ಅಪ್ಪು ಸರ್ನ ನೋಡಿದ ಮೇಲೆ ಮತ್ತು ನಮ್ಮ ವಿಜಯ ರಾಘವೇಂದ್ರ ಅವರು ಪಾರ್ವತಮ್ಮ ಮತ್ತು ರಾಜಕುಮಾರ್ ಅವ್ರನ್ನೂ ಕೂಡ ನೋಡಿ ಅವ್ರನ್ನೂ ಕೂಡ ನಮಸ್ಕಾರ ಮಾಡಿ ವಾಪಸ್ ಹೋದರು. ಸೊ ಮತ್ತು ಇವರಾದಮೇಲೆ ಯಾರು ಬರ್ತಾರಂತ ನೋಡಿ. ನೋಡ್ರಿ, ನಮ್ಮ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಎಂಟ್ರಿ ಕೊಟ್ಬಿಟ್ರು ಸಡನ್ನಾಗಿ. ಖುಷಿ ಆಯಿತು ಸಾಧು ಸರ್ನ ನೋಡಿ. ಸಾಧು ಸರ್ನ ನಾನು ಮುಂಚೆ ಎಲ್ಲೂ ನೋಡಿರಲಿಲ್ಲ ಲೈವಲ್ಲಿ, ಫಸ್ಟ್ ಟೈಮ್ ನೋಡಿದ್ದು. ಖುಷಿ ಆಯಿತು. ಅವರು ಕೂಡ ಆರತಿ ಎತ್ತಿ ಪೂಜೆ ಮಾಡಿ ಒಂದು ಸುತ್ತು ರೌಂಡ್ ಹಾಕಿ, ಅವರು ಕೂಡ ಮಾಧ್ಯಮ ಮಿತ್ರರ ಜೊತೆ ಅಪ್ಪು ಸರ್ ಜೊತೆ ಕಳೆದಿರುವಂಥ ಕ್ಷಣಗಳನ್ನ ನೆನೆಸ್ಕೊಂಡು ಮಾತಾಡಿ ಎಷ್ಟೋ ಹೊತ್ತು ನಿಂತ್ಕೊಂಡು ಹೋದರು. ಸೊ ಅವರಾದಮೇಲೆ ಮತ್ತೆ ಯಾರು ಬರ್ತಾರಂತ ನೋಡಿ. ನಮ್ಮ ಸಾಧು ಸರ್ ಹೋಗ್ತಾ ಇದ್ದಂಗೆ ಮತ್ತು ನಮ್ಮ ಪುನೀತ್ ಸರ್ದು ಅತ್ತೆ ಮಗ ಅಂತ ಇವರು. ಸೊ ಅವ್ರು ಬಂದರು. ಇವರು ಕೂಡ ಮೂವಿ ಮಾಡಿದಾರೇನೋ, ಮೇ ಬಿ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಯಾವುದೋ ಒಂದು ಹೊಸ ಮೂವಿ ಏನೋ ಬರ್ತಿರ್ಬೋದು ಇವ್ರದ್ದು, ಯಾವಾಗಲೂ ನೋಡಿರೋ ನೆನಪಿದೆ ನನಗೆ. ಸೊ ಇವ್ರು ಬಂದರು. ಇವರು ಒಬ್ಬರೇ ಬಂದಿದ್ದರು. ಫ್ಯಾಮ್ಲಿ ಆಲ್ರೆಡಿ ಬೆಳಿಗ್ಗೆ ಬಂದು ಹೋಗಿದ್ರಲ್ಲ, ಸೊ ಮೇ ಬಿ ಇವ್ರಿಗೆ ಯಾಕೋ ಲೇಟ್ ಆಗಿತ್ತು. ಸೊ ಇವರೊಬ್ಬರೇ ಬಂದರು. ಇವರು ಕೂಡ ಆರತಿ ಎತ್ತಿ ಪೂಜೆ ಮಾಡಿ ಎಷ್ಟೊತ್ತು ನಿಂತ್ಕೊಂಡ್ರು. ಇವರು ಶಿವಣ್ಣ ಬರೋವರೆಗೂ ನಿಂತ್ಕೊಂಡ್ರು. ಇವರಾದಮೇಲೆ ಶಿವಣ್ಣ ಎಂಟ್ರಿ ಕೊಡ್ತಾರೆ. ನೋಡಿ ಅವ್ರ ಎಂಟ್ರಿ ಹೆಂಗಿರುತ್ತೆ ಅಂತ. ಇವ್ರ ಎಂಟ್ರಿ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಎಷ್ಟು ಜನ ಮುಖರಿದ್ರು ಇವ್ರಿಗಂತೂ. ಇವ್ರು ಯಾರಂತ ನೀವೇ ಕಾಮೆಂಟ್ ಮಾಡಿ ಹೇಳ್ರಿ, ನಾನಂತೂ ಹೇಳಲ್ಲ. ಕೂಗಾಟ ಜೋರಾಯಿತು. ಯಾರು ಬಂದಿರ್ಬೋದು ಅಂತ ನೀವೇ ಗೆಸ್ ಮಾಡಿರಿ, ನೋಡೋಣ ಕರೆಕ್ಟಾಗಿ ಗೆಸ್ ಮಾಡ್ತೀರಿ ಇಲ್ವೋ. ಎಲ್ಲರೂ ಕಾದಿದ್ದು ನಮ್ಮ ಶಿವಣ್ಣನವರಿಗೆ. ಸೊ ಫೈನಲಿ ಅವರು ಕೂಡ ಬಂದರು. ಅವರು ಮತ್ತು ಅವ್ರ ಧರ್ಮಪತ್ನಿ ಜೊತೆಗೆ ಬಂದಿದ್ದರು. ಸೊ ಅವರು ಫಸ್ಟ್ ಹೋಗಿದ್ದು ನಮ್ಮ ರಾಜ್ಕುಮಾರ್ ಸರ್ ಹತ್ರ. ಅವ್ರ ಹತ್ರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ, ಅಲ್ಲಿ ಆರತಿ ಬೆಳಗಿ, ಅಲ್ಲಿಂದ ಪಾರ್ವತಮ್ಮನವ್ರ ಹತ್ರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ, ಆಮೇಲೆ ಅಪ್ಪು ಸರ್ನ ನೋಡೋಕ್ಕೆ ಬಂದರು. ಸೊ ನೋಡಿರಿ ಪೂರ್ತಿ ವೀಡಿಯೋನ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಹೊಸ ವೀಡಿಯೋಸ್ನ ಮಾಡೋ ಪ್ರಯತ್ನ ಮಾಡ್ತೀನಿ. ಇನ್ಮೇಲೆ ಎಲ್ಲ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡಿಸ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪೂರ್ತಿ ವೀಡಿಯೋನ ನೋಡಿ.
ನೋಡಿದ್ರಲ್ಲ ಸ್ನೇಹಿತರೆ, ಯಾರೆಲ್ಲ ಬಂದರು. ಇನ್ನೂ ಕೆಲವು ಜನ ಬಂದಿದ್ದರು, ಬಟ್ ನಾನು ಲೇಟ್ ಮಾಡಿ ಹೋಗಿದ್ದಕ್ಕೆ ಅವ್ರ ವೀಡಿಯೋ ಸಿಕ್ಕಿಲ್ಲ. ಸೊ ನಾನು ಹೋದ್ಮೇಲೆ ಎಷ್ಟು ಜನ ಬಂದರೋ ಅದೆಲ್ಲ ತೋರಿಸಿದ್ದೀನಿ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಟೈಗರ್ ಪ್ರಭಾಕರ್ ಸರ್ ಬರ್ತಡೇ ಇದೆ. ಅವ್ರ ಬರ್ತಡೇಗೆ ಅವ್ರ ಸಮಾಧಿ ಹತ್ರ ಹೋಗ್ತೀನಿ, ಯಾರೆಲ್ಲ ಬರ್ತಾರಂತ ತೋರಿಸ್ತೀನಿ. ಸೊ ಅದು ಕೂಡ ಇದೇ ಮಂತಲ್ಲೇ ಬರುತ್ತೆ. ಮೇ ಬಿ 26 ತಾರೀಕು ಏನು 30 ತಾರೀಕು ಇದೆ. ನಾನು ನೋಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.